ಪೆಟ್ರೋಲ್ ಖಾಲಿ ಎಂದು ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದ್ರೆ ಹುಷಾರ್. ರಸ್ತೆಯಲ್ಲಿ ವಾಹನ ಕೆಟ್ಟು ನಿಂತರೂ ಕೂಡ ಕೇಸ್ ಬೀಳೋದು ಫಿಕ್ಸ್. ಪೆಟ್ರೋಲ್ ಖಾಲಿ ಆಯ್ತಾ, ತಳ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಅಲ್ಲೇ ಪಾರ್ಕ್ ಮಾಡಿದ್ರಾ, ದಂಡ ಬೀಳುತ್ತೆ, ಹುಷಾರಾಗಿರ್ಬೇಕು. ಕಾರಣ ಏನು ಕೇಳಂಗಿಲ್ಲ, ನಾವು ಫೈನ್ ಹಾಕ್ತೀವಿ ಅಂತ ಪೊಲೀಸರ ಮೇಲೆ ಬರ್ತಾರೆ. ಬೆಂಗಳೂರಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪೊಲೀಸರು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಪೆಟ್ರೋಲ್ ಇಲ್ಲದೆ ಅಥವಾ ವಾಹನ ಕೆಟ್ಟು ನಿಂತರೆ ಮಾಲೀಕರ ಮೇಲೆ ಕೇಸ್ ಬೀಳುತ್ತೆ. ಹಲವು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಈಗಾಗಲೇ ಸಂಚಾರಿ ಪೊಲೀಸರು. ಪೆಟ್ರೋಲ್ ಖಾಲಿ ಅಂತ ಎಲ್ಲೆಂದರಲ್ಲಿ ವಾಹನವನ್ನು ನಿಲ್ಲಿಸಿದ್ರೆ ನೀವು ಖಂಡಿತವಾಗ್ಲೂ ದಂಡ ಕಟ್ಟಬೇಕಾಗುತ್ತೆ. ಇಲ್ಲ ನಿಮ್ಮ ಬೈಕ್ ಏನಾದರೂ ಕೈ ಕೊಡ್ತಾ, ಏನೋ ರಿಪೇರ್ ಆಯ್ತಪ್ಪ, ಸ್ಟಾರ್ಟ್ ಆಗಲಿಲ್ಲ, ಕೇಳಂಗಿಲ್ಲ, ನಾವು ದಂಡ ಬರಿತೀವಿ. ಪೆಟ್ರೋಲ್ ಖಾಲಿ ಆಯ್ತಾ, ಇಲ್ಲ ಸರ್ ಲೀಟ್ರ್ ಹಾಕ್ಸಿದ್ದೆ ಖಾಲಿ ಆಗಿಬಿಡ್ತು, ನಾನು ನೆಕ್ಸ್ಟು ಪೆಟ್ರೋಲ್ ಬಂಕ್ಗೆ ಹಾಕಿಸ್ಕೋಬೇಕು, ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದೆ ಅಂತಂದರೆ ಕೇಳಂಗಿಲ್ಲ. ಯಾಕಂತ ಹೇಳಿದ್ರೆ ನಾವು ನೋಡಿದ್ದೇವೆ ಭಾಳಷ್ಟು ಬಾರಿ ಸಂಚಾರ ದಟ್ಟಣೆ, ಟ್ರಾಫಿಕ್ ಇರುತ್ತೆ, ಇವನು ಪೆಟ್ರೋಲ್ ಖಾಲಿ ಆಗಿರುತ್ತೆ, ಅಲ್ಲಿ ನಿಲ್ಲಿಸಿರ್ತಾನೆ, ರೋಡ್ ಮಧ್ಯನೇ ಸ್ಟಾಪ್ ಆಗಿಬಿಡುತ್ತೆ ಗಾಡಿ, ಹಿಂದಿದ್ದವನು ಹಾರ್ನ್ ಹೊಡೆದು ಅವ್ನು ಸಾಕಾಗಿಬಿಡುತ್ತೆ. ಅದೇನಾಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಯಾವುದೇ ಗಾಡಿ ಆಗಿರ್ಬೋದು, ಕಾರ್ ಆಗಿರ್ಬೋದು ಅಥವಾ ಬೈಕ್ಗಳಾಗಿರ್ಬೋದು, ಕೆಟ್ಟೋಗಿ ನಿಂತು ಅವನು ಸಿಗ್ನಲ್ ಬಿಡುತ್ತೆ, ಇವನು ಕೆಟ್ಟುತ್ತೆ, ಇವನು ಸ್ಟಾರ್ಟ್ ಮಾಡ್ತಾನೆ, ಸ್ಟಾರ್ಟೇ ಆಗಲ್ಲ, ಹಿಂದಿರೋರೆಲ್ಲ ಬಾಯ್ ಬಡ್ಕೋತಾರೆ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರವನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಸೊ ಇದೇನು ಹೊಸದಲ್ಲ, ಈ ಹಿಂದೆನೂ ಮಾಡ್ತಾ ಇದ್ವಿ. ನಾವೇನು ಹೇಳ್ತಾ ಇದ್ವಿ ಅಂದರೆ, ವಾಹನ ಚಾಲಕನ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯತೆ. ಅಂದರೆ ಈ ವಾಹನದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇರೋದು ನೋಡ್ಕೋಬೇಕಿರೋದು ಅವರ ಆದ್ಯ ಕರ್ತವ್ಯ ಒಬ್ಬ ಚಾಲಕನದು. ಸೊ ಆ ಕಾರಣಗಳಿಂದ ಅಥವಾ ಈ ನಮ್ಮ ವಾಹನದಲ್ಲಿ ಟೂಲ್ ಕಿಟ್ ಇರೋದಿಲ್ಲ, ಇತ್ಯಾದಿ ಇರೋದಿಲ್ಲ, ಅಂಥದ್ದು ಯಾವ್ದಾದ್ರು ಅವರ ನಿರ್ಲಕ್ಷ್ಯತೆ ಅಂತ ಕಂಡು ಬಂದರೆ ಅವ್ರಿಗೆ 283 IPCಯಲ್ಲಿ, ಅದು ಬೇರೆ ಹೈ ಡೆನ್ಸಿಟಿ ಕಾರಿಡಾರ್ ಮತ್ತು ಆರ್ಟಿರಿಯಲ್ ರೋಡ್ಗಳಲ್ಲಿ ಕಂಡು ಬಂದಾಗ ಅವ್ರ ವೆಹಿಕಲ್ ಏನಾದರೂ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫ್ಯೂಲ್ ಅಥವಾ ಇದು ಇಂಧನದ ಕೊರತೆಯಿಂದ ಏನಾದ್ರು ನಿಂತೋದ್ರೆ ಅವ್ರ ಮೇಲೆ 283 IPC ಕೇಸಸ್ನ ಹಾಕ್ತಾ